ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗ್ರಹಗಳ ರಾಜ ಆಗಿರುವ ಈ ಒಂದು ಸೂರ್ಯ ಭಗವಾನರು ಸಿಂಹ ರಾಶಿಯವರ ಗ್ರಹ ಅಧಿಪತಿ ಅಂತಾನೆ ನಾವು ಅನ್ಬಹುದು. ಈ ಸಿಂಹ ರಾಶಿಯವರಲ್ಲಿ ನಾವು ಜಾಸ್ತಿ ಈ ನಾಯಕತ್ವದ ಗುಣ ಹೊಂದಿದ್ದಾರೆ. ಆದಷ್ಟು ಇವರು ಈ ಉತ್ಸಾಹ, ಈ ಮಹತ್ವಾಕಾಂಕ್ಷಿ ಮತ್ತು ಈ ತುಂಬಾನೇ ಮೃದು ಸ್ವಭಾವ ಅಂತ ನಾವು ಹೇಳ್ಬೋದು ಅಷ್ಟೇ. ಇವರಲ್ಲಿ ತುಂಬಾ ನಾವು ನಾಯಕತ್ವದ ಗುಣಗಳೇ ಇವರಲ್ಲಿ ಜಾಸ್ತಿ ಎದ್ದು ಕಾಣಿಸೋದು. ಹಾಗಾಗಿ ಇವರ ಹಕ್ಕನ್ನ ಇವರು ಸಾಧಿಸಲೇಬೇಕು ಎನ್ನುವಂತಹ ಹಠ ಇರುವವರು. ಸೂರ್ಯನ ಪ್ರಭಾವ ಹೆಚ್ಚಾಗಿರುವುದರಿಂದ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸ್ವಲ್ಪ ತಡವಾಗಬಹುದು, ಆದ್ರೆ ಇವರು ಸಾಧಿಸಿಯೇ ತೀರ್ತಾರೆ ಅಂತ ನಾವು ಅನ್ಬಹುದು. ಇವರ ಅದೃಷ್ಟದ ಬಣ್ಣ ಬಂದು ಈ ಕೇಸರಿ ಮತ್ತು ಹಳದಿ ಅಂತಾನೆ ಅನ್ಬಹುದು. ಈ ಶುಭ ತರುವ ಬಣ್ಣಗಳು. ಇವರು ನೆಚ್ಚಿನ ದೇವರ ಪೂಜೆಯಲ್ಲಿ ಆದಷ್ಟು ಕೆಂಪು ಹೂವುಗಳನ್ನ ಮತ್ತು ಕೆಂಪು ಕುಂಕುಮನ ದೇವರಿಗೆ ಅರ್ಪಿಸುವುದರಿಂದ ಇವರ ಆರೋಗ್ಯವು ಸದಾ ಒಳ್ಳೆಯದಾಗಿ ಅಭಿವೃದ್ಧಿಯನ್ನ ಹೊಂದುತ್ತೆ. ಈ ಸಿಂಹ ರಾಶಿ ಈ ಕ್ರಿಯಾತ್ಮತೆಗೆ ಇದು ಸಾಂಕೇತಿಕವಾಗಿರುತ್ತೆ. ಈ ವಿಡಿಯೋದಲ್ಲಿ ತುಂಬಾನೇ ಹೆಚ್ಚಿನ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ರೆ ಈ ವಿಡಿಯೋವನ್ನ ನೀವು ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ನನ್ನ ಆತ್ಮೀಯ ಈ ಸಿಂಹ ರಾಶಿಯವರೇ, ಬದುಕಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ಕೇವಲ ಆಸೆ ಇದ್ದರೆ ಸಾಲದು. ನಿಜವಾದ ಶಿಸ್ತು ಮತ್ತು ಸ್ಥಿರತೆ ಎಂದರೆ ನಮ್ಮ ಮೂಡ್ ಅಥವಾ ಮನಸ್ಥಿತಿ ಸರಿಯಾಗುವವರೆಗೆ ಕಾಯುವುದಲ್ಲ. ಈ ಮನಸ್ಸಿನಲ್ಲಿ ಇರಲಿ ಇಲ್ಲದೇ ಇರಲಿ ನಮ್ಮ ಕರ್ತವ್ಯವನ್ನ ನಾವು ನಿರಂತರವಾಗಿ ಮಾಡುತ್ತಲೇ ಇರಬೇಕು. ಸಿಂಹ ರಾಶಿಯವರ ಈ ಮೂಲ ಸ್ವಭಾವವೇ ನಾಯಕತ್ವ ಮತ್ತು ಗಾಂಭೀರ್ಯ. ಆದರೆ ಬ್ರಹ್ಮಾಂಡದ ಗ್ರಹಗಳ ಸಂಚಾರವು ನಿಮ್ಮ ಈ ಒಂದು ಸ್ವಭಾವಕ್ಕೆ ಮುಂದಿನ 5 ವರ್ಷಗಳಲ್ಲಿ ಹೇಗೆ ಹೊಸ ರೂಪ ನೀಡಲಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಈ 2026ರಿಂದ 30ರವರೆಗಿನ ಈ 5 ವರ್ಷಗಳ ಅವಧಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹಗಳ ಒಂದು ಸ್ಥಿತಿ ಕಡೆಯಾದರೆ ಪ್ರಸ್ತುತ ಆಕಾಶ ಮಂಡಲದಲ್ಲಿ ಸಂಚರಿಸುವ ಗೋಚಾರ ಗ್ರಹಗಳು ನಿಮ್ಮ ದೈನಂದಿನ ಜೀವನದ ಮೇಲೆ ತೀವ್ರ ಪ್ರಭಾವ ಬೀರುತ್ತವೆ. ಅದರಲ್ಲೂ ವಿಶೇಷವಾಗಿ ಶನಿ, ಗುರು ಮತ್ತು ರಾಹುಕೇತುಗಳಂತಹ ದೀರ್ಘಾವಧಿ ಗ್ರಹಗಳ ನಡೆ ನಿಮ್ಮನ್ನು ಹೇಗೆ ಸಜ್ಜುಗೊಳಿಸಲಿದೆ ಎಂಬುದರ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ಪ್ರಸ್ತುತ ಈ ಸಿಂಹ ರಾಶಿಯವರಿಗೆ ಶನಿದೇವನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅಷ್ಟಮ ಶನಿ ಅಥವಾ ಈ ಶನಿಯ ಈ ಒಂದು ಡಯ್ಯ ಎಂದು ಕರೆಯಲಾಗುತ್ತೆ. ಈ ಸಂಚಾರವು ಮೇ 2027ರವರೆಗೆ ಮುಂದುವರಿಯುತ್ತೆ. ಕಳೆದ 1.5 ವರ್ಷಗಳಿಂದ ನೀವು ಗಮನಿಸಿರಬಹುದು, ನಿಮ್ಮ ದೇಹದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ವಿಶೇಷವಾಗಿ ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಹಲ್ಲುಗಳ ಸೂಕ್ಷ್ಮತೆ ಅಥವಾ ದಂತ ಅಂದರೆ ಈ ದಂತ ವೈದ್ಯರ ಬಳಿ ಹೋಗಬೇಕಾದ ಪರಿಸ್ಥಿತಿ ನಿಮಗೆ ಬರಬಹುದು. ಇದರೊಂದಿಗೆ ಗಂಟಲಿನ ಸೋಂಕು ಅಥವಾ ಗಂಟಲಿಗೆ ಸಂಬಂಧಿಸಿದ ಕಿರಿಕಿರಿಗಳು ನಿಮ್ಮನ್ನು ಕಾಡುತ್ತಿರಬಹುದು. ಒಂದು ವೇಳೆ ಇದುವರೆಗೆ ಈ ಲಕ್ಷಣಗಳು ಕಾಣಿಸದೇ ಇದ್ದರೆ ಮೇ 2027ರ ಒಳಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಹಲ್ಲು ಮತ್ತು ಗಂಟಲಿನ ಭಾಗದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಶನಿದೇವನು 8ನೇ ಮನೆಯಲ್ಲಿ ಕುಳಿತು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 2ನೇ ಮನೆಯಾದ ಧನ ಮತ್ತು ವಾಕ್ಸ್ಥಾನವನ್ನು ನೋಡುತ್ತಿದ್ದಾನೆ. ಶನಿಯು ಈ ರಾಶಿಗೆ 6ನೇ ಮನೆಯ ಶತ್ರು ಮತ್ತು ರೋಗಸ್ಥಾನ ಅಧಿಪತಿಯೂ ಆಗಿರುವುದರಿಂದ ಈ ದೃಷ್ಟಿಯು ನಿಮ್ಮ ಮಾತಿನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ನಿಮ್ಮ ಮಾತುಗಳು, ಕಟು ಶಬ್ದಗಳು ಅಥವಾ ಅತಿಯಾದ ನೇರನುಡಿ ನಿಮ್ಮ ಆತ್ಮೀಯ ಸ್ನೇಹಿತರು, ಕುಟುಂಬದ ಸದಸ್ಯರು ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಅನಗತ್ಯ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಬಹುದು. ಆದ್ದರಿಂದ ಮಾತನಾಡುವಾಗ ಸಾಧ್ಯವಾದಷ್ಟು ವಿನಮ್ರತೆಯನ್ನು ರೂಢಿಸಿಕೊಳ್ಳಿ. ಶನಿಯ ದೃಷ್ಟಿಯು ನಿಮ್ಮ 5ನೇ ಮನೆಯ ಮೇಲೆ ಇರುವುದರಿಂದ ಅಜೀರ್ಣ, ಒಂದು ಗ್ಯಾಸ್ಟ್ರಿಕ್ ಮತ್ತು ಈ ಅಸಿಡಿಟಿಯಂತಹ ಹೊಟ್ಟೆಯ ಸಮಸ್ಯೆಗಳು ಪದೇ ಪದೇ ಕಾಣಿಸಿಕೊಳ್ಳುವುದು. ನೀವು ಎಷ್ಟೇ ಉತ್ತಮ ಆಹಾರ ಸೇವಿಸಿದರೂ ಈ ಸಾತ್ವಿಕ ಆಹಾರ ಪದ್ಧತಿಯನ್ನು ಪಾಲಿಸದಿದ್ದರೆ
ಲಿವರ್ ಮತ್ತು ಈ ಒಂದು ಸ್ಟಮಕ್ ಅಪ್ಸೆಟ್ ಆಗುವ ಸಾಧ್ಯತೆ ಹೆಚ್ಚು. ನೀವು ಪ್ರೇಮ ಸಂಬಂಧದಲ್ಲಿದ್ದರೆ 5ನೇ ಮನೆಯಲ್ಲಿರುವ ಈ ಶನಿಯ ದೃಷ್ಟಿಯಿಂದಾಗಿ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಲು ಬಯಸಿದರೂ ಸಂಗಾತಿಯು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಸಣ್ಣ ವಿಷಯಗಳು ದೊಡ್ಡದಾಗಿ ಬೆಳೆದು ಮಾತುಕತೆ ನಿಲ್ಲುವುದು, ಈ ಬ್ಲಾಕ್ ಮಾಡುವುದು ಅಥವಾ ದೂರವಾಗುವ ಪರಿಸ್ಥಿತಿ ಬರಬಹುದು. ಇಲ್ಲಿ ತಪ್ಪು ನಿಮ್ಮದೇ ಆಗಬೇಕಾಗಿಲ್ಲ, ಆದರೆ ಗ್ರಹಗಳ ಶಕ್ತಿಯು ಪರಿಸ್ಥಿತಿಯನ್ನು ಹದಗೆಡಿಸುತ್ತೆ. ಇಂತಹ ಸಮಯದಲ್ಲಿ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇರುವುದು ಸೂಕ್ತ. ಅಂದರೆ 2027 ಜೂನ್ 3ರಂದು ಶನಿದೇವನು ತನ್ನ ಅಷ್ಟಮ ಸ್ಥಾನದ ಸಂಚಾರವನ್ನು ಮುಗಿಸಿ ನಿಮ್ಮ 9ನೇ ಮನೆಯಾದ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇಲ್ಲಿಂದ ನಿಮ್ಮ ಜೀವನದ ಕಠಿಣ ದಿನಗಳು ಅಂತ್ಯಗೊಂಡು ಸುವರ್ಣಯುಗ ಆರಂಭವಾಗುತ್ತೆ. ಈ 2027ರ ಮಧ್ಯಭಾಗದ ನಂತರ ನಿಮ್ಮ ಹೊಟ್ಟೆಯ ಸಮಸ್ಯೆಗಳೇ ಆಗಿರಬಹುದು, ಅಲ್ಲಿನ ನೋವು ಮತ್ತು ಕಟುವಾಣಿಯಿಂದ ಉಂಟಾಗಿದ್ದ ಕೌಟುಂಬಿಕ ಕಲಹಗಳು ಸಂಪೂರ್ಣವಾಗಿ ಶಾಂತಗೊಳ್ಳುತ್ತೆ. ಈ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅದ್ಭುತ ಯೋಗಗಳು ಸೃಷ್ಟಿಯಾಗುತ್ತೆ. ದೂರದ ಪ್ರಯಾಣಗಳು ನಿಮಗೆ ಲಾಭ ತಂದುಕೊಡುತ್ತೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಗೆ ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆ ಸಿಗುತ್ತೆ. 9ನೇ ಮನೆಯಲ್ಲಿ ಶನಿಯು ಸ್ವಲ್ಪ ದುರ್ಬಲನಾಗಿರುವುದರಿಂದ ನೀಚ ಸ್ಥಿತಿ. ಯಾವುದೇ ಶುಭ ಅಥವಾ ಈ ಒಂದು ಕಾರ್ಯಗಳನ್ನು ಆತುರದಲ್ಲಿ ಮಾಡಬೇಡಿ. ಶೇರ್ ಮಾರುಕಟ್ಟೆ, ಹೂಡಿಕೆ ಅಥವಾ ದೊಡ್ಡ ಆಸ್ತಿ ಖರೀದಿ ಮಾಡುವ ಮುನ್ನ ಈ ಜಾತಕ ವಿಶ್ಲೇಷಣೆ ಮಾಡಿಸುವುದು ಕಡ್ಡಾಯ. ಈ ತಂದೆಯ ಆರೋಗ್ಯದ ಕಡೆ ಗಮನವಿರಲಿ. ಅವರೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಹುದು, ಆದರೆ ನೆನಪಿಡಿ, ನೀವು ಯಶಸ್ಸಿನ ಶಿಖರವನ್ನು ಏರುತ್ತಿರುವಾಗ ಮಾತ್ರ ಶತ್ರುಗಳು ಹುಟ್ಟಿಕೊಳ್ತಾರೆ. ಶನಿಯು ತನ್ನದೇ ಆದ 6ನೇ ಮನೆಯನ್ನು ನೋಡುವುದರಿಂದ ಶತ್ರುಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ, ಅವರಾಗಿಯೇ ಸೈಡ್ ಲೈನ್ ಆಗುತ್ತಾರೆ. ದೇವಗುರು ಬೃಹಸ್ಪತಿಯ ಈ ದ್ವಾದಶ ಹಾಗೂ ಪ್ರಥಮ ಭಾವದ ಸಂಚಾರ ಈ ಜೂನ್ 2026ರಿಂದ ಜೂನ್ 2028 ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿಯನ್ನು ಅತ್ಯಂತ ಮಂಗಳಕರ ಮತ್ತು ಈ ಭಾಗ್ಯಪ್ರದಾಯಕ ಎಂದು ನಾವು ಪರಿಗಣಿಸಲಾಗುತ್ತೆ. ಈ ಸಿಂಹರಾಶಿಯವರಿಗೆ ಗುರುವಿನ ಈ ಒಂದು 5 ವರ್ಷಗಳ ಸಂಚಾರವು ಹಂತ ಹಂತವಾಗಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ. ಈ ಪ್ರಸ್ತುತ ಜೂನ್ 2026ರಿಂದ ಆರಂಭಗೊಂಡು ಜುಲೈ 2027ರವರೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ 12ನೇ ಮನೆಯಾದ ವ್ಯಯಸ್ಥಾನದಲ್ಲಿ ಸಂಚರಿಸುತ್ತಾನೆ. ಇಲ್ಲಿ ವಿಶೇಷವೇನೆಂದರೆ ಗುರುವು ಈ ಒಂದು ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಈ ಶುಭ ವಿನಿಯೋಗ ಒಂದು ಹೂಡಿಕೆ. ಸಾಮಾನ್ಯವಾಗಿ 12ನೇ ಮನೆಯೆಂದರೆ ನಷ್ಟ ಅಥವಾ ಖರ್ಚು ಎಂದು ಭಾವಿಸಲಾಗುತ್ತೆ. ಆದರೆ ಉಚ್ಚ ಗುರುವಿನ ಪ್ರಭಾವದಿಂದ ನಿಮ್ಮ ಹಣವು ಯಾವುದೇ ಅನಗತ್ಯ ವಿಷಯಗಳಿಗೆ ಇಲ್ಲಿ ಪೋಲಾಗುವುದಿಲ್ಲ. ಬದಲಾಗಿ ನಿಮ್ಮ ಸ್ವಇಚ್ಛೆಯಿಂದ ಕುಟುಂಬದಲ್ಲಿ ಮದುವೆ, ಉಪನಯನ, ತೀರ್ಥಯಾತ್ರೆ ಅಥವಾ ಈ ಹೊಸ ಆಸ್ತಿ ಖರೀದಿಯಂತಹ ಅತ್ಯಂತ ಮಂಗಳಕರ ಮತ್ತು ಶುಭ ಕಾರ್ಯಗಳಿಗೆ ದೊಡ್ಡ ಮೊತ್ತದ ಹಣ ವಿನಿಯೋಗವಾಗಲಿದೆ. ಈ ಖರ್ಚು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ. ಈ ವಿದೇಶದಲ್ಲಿ ನೀವು ನೆಲೆಸಲು ಬಯಸಿದ್ದರೆ ಅಥವಾ ಜಾಗತಿಕ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಈ ಅವಧಿ ಅತ್ಯಂತ ಲಾಭದಾಯಕವಾಗಿರುತ್ತೆ. ವಿದೇಶಿ ಸಂಪರ್ಕಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಪ್ರಗತಿ ಕಾಣಬಹುದು. 5ನೇ ಮನೆಯ ಅಧಿಪತಿಯಾದ ಗುರುವು 12ನೇ ಮನೆಯೊಂದಿಗೆ ಸಂಬಂಧ ಹೊಂದುವುದರಿಂದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಪ್ರಸಿದ್ಧ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ದಾಖಲಾಗುವ ಯೋಗವಿದೆ. ಈ ಅವಧಿಯಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ಈ ಮಂತ್ರ ಸಾಧನೆ, ಜ್ಯೋತಿಷ್ಯ, ವಾಸ್ತು ಅಥವಾ ಗೂಢಶಾಸ್ತ್ರಗಳ ಕಡೆಗೆ ತೀವ್ರ ಆಕರ್ಷಣೆ ಉಂಟಾಗುತ್ತೆ. ನಿಮ್ಮ ಜ್ಞಾನದ ಮಟ್ಟ ಜಗತ್ತಿಗೆ ತಿಳಿಯುತ್ತೆ. ನಿಮಗೆ ನಿಜವಾದ ಯಶಸ್ಸಿನ ಇಲ್ಲಿ ಮಜಾ ಸಿಗುವುದು ಜುಲೈ 2027ರ ನಂತರ. ಈ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮದೇ ರಾಶಿಗೆ ಅಂದರೆ ಪ್ರಥಮ ಭಾವಕ್ಕೆ ಪ್ರವೇಶಿಸುತ್ತಾನೆ ಮತ್ತು ಇಲ್ಲಿ 1 ವರ್ಷಗಳ ಕಾಲ ಇರೋದು.
ನಿಮ್ಮ ಲಗ್ನ ಅಥವಾ ರಾಶಿಯಲ್ಲಿ ಕುಳಿತುಕೊಳ್ಳುವ ಈ ಒಂದು ಗುರುವು ತನ್ನ ಅತ್ಯಂತ ಶಕ್ತಿಶಾಲಿ 3 ದೃಷ್ಟಿಗಳಿಂದ 5ನೇ ಮನೆ, 7ನೇ ಮನೆ ಮತ್ತು ಇಲ್ಲಿ 9ನೇ ಮನೆಗಳು ನಿಮ್ಮ ಜೀವನದ ಪ್ರಮುಖ ಆಯಾಮಗಳು ಪುನಶ್ಚೇತನಗೊಳಿಸುತ್ತಾನೆ. ಸಂತಾನ ಭಾಗ್ಯ. 5ನೇ ಮನೆಯ ದೃಷ್ಟಿ ವಿವಾಹಿತರಾಗಿ ದೀರ್ಘಕಾಲದಿಂದ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ವಂಶಾಭಿವೃದ್ಧಿ ಆಗುವ ಸುಪುತ್ರ ಅಥವಾ ಸುಪುತ್ರಿ ಸಂತಾನ ಪ್ರಾಪ್ತಿಯಾಗುವ ಗ್ಯಾರಂಟಿ ಯೋಗ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತೆ. ಈ 7ನೇ ಮನೆಯ ದೃಷ್ಟಿ ಕಂಕಣ ಬಲ ಕೂಡಿ ಬರದೆ ಕಾಯುತ್ತಿದ್ದ ಸಿಂಹರಾಶಿಯ ಯುವಕ ಯುವತಿಯರಿಗೆ ಜುಲೈ 2027ರಿಂದ 28ರ ಅವಧಿಯಲ್ಲಿ ಅತ್ಯಂತ ಯೋಗ ಮತ್ತು ಶ್ರೀಮಂತ ಮನೆತನದ ಸಂಗಾತಿಯೊಂದಿಗೆ ವಿವಾಹ ಮಹೋತ್ಸವ ನೆರವೇರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ. ಈ ಭಾಗ್ಯೋದಯ ಮತ್ತು ಈ ಕೀರ್ತಿ ನಿಮಗೆ ಈ 9ನೇ ಮನೆಯ ದೃಷ್ಟಿ ನಿಮ್ಮ ಅಷ್ಟಮವು 10ರಷ್ಟು ವೇಗವಾಗಿ ಕೆಲಸ ಮಾಡಲು ಆರಂಭಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಕೌಟುಂಬಿಕ ವಲಯದಲ್ಲಿ ನಿಮ್ಮನ್ನು ನೋಡಿ ಹೆಮ್ಮೆ ಪಡುತ್ತೇವೆ ಎಂಬ ಮಾತುಗಳು ಕೇಳಿಬರುತ್ತೆ. ಕುಟುಂಬಕ್ಕೆ ಕೀರ್ತಿ ತರುವಂತಹ ದೊಡ್ಡ ಸಾಧನೆಯನ್ನು ನೀವು ಈ ಅವಧಿಯಲ್ಲಿ ಮಾಡ್ತೀರಾ. ರಾಹುಗ್ರಹದ ಒಂದು ಸಿಂಹಾವಲೋಕನ. ಈ ಶುಕ್ರ ನಾಶ ಮತ್ತು ವಿಜಯೋತ್ಸವ ಡಿಸೆಂಬರ್ 2026ರಿಂದ ಜುಲೈ 2028. ಸಿಂಹರಾಶಿಯವರ ಇಡೀ 5 ವರ್ಷಗಳ ಭವಿಷ್ಯದಲ್ಲಿ ಅತ್ಯಂತ ರೋಮಾಂಚಕ ಮತ್ತು ಅದ್ಭುತವಾದ ಒಂದು ತಿರುವು ಎಂದರೆ ಅದು ರಾಹುಗ್ರಹ ರಾಶಿ ಪರಿವರ್ತನೆ. ಪ್ರಸ್ತುತ ರಾಹುವು ನಿಮ್ಮ 7ನೇ ಮನೆಯಲ್ಲಿದ್ದು ಗೊಂದಲವನ್ನು ಸೃಷ್ಟಿಸುತ್ತಾನೆ. ಆದರೆ 6 ಡಿಸೆಂಬರ್ 2026ರಂದು ರಾಹುವು ನಿಮ್ಮ 6ನೇ ಮನೆಗೆ ಪ್ರವೇಶಿಸೋದು. ಈ ತ್ರಿಷಡಾಯ ಭಾವದಲ್ಲಿ ರಾಹುವಿನ ಪರಾಕ್ರಮ. ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ಪಾಪಗ್ರಹಗಳಾದ ರಾಹು ಮತ್ತು ಕೇತುಗಳು 3, 6 ಮತ್ತು 11ನೇ ಮನೆಯಲ್ಲಿ ಇದ್ದಾಗ ಅತ್ಯುನ್ನತವಾದ ರಾಜಯೋಗವನ್ನು ನೀಡ್ತಾರೆ. 6ನೇ ಮನೆಯ ಒಂದು ಋಣ, ಸಾಲ, ರೋಗ ಮತ್ತು ಶತ್ರುಗಳ ಸ್ಥಾನ. ಇಲ್ಲಿಗೆ ರಾಹು ಬಂದಾಗ ನಿಮ್ಮ ಇಡೀ ಬದುಕು ರಾಕೆಟ್ ವೇಗದಲ್ಲಿ ಮುನ್ನುಗ್ಗುತ್ತೆ. ಈ ಒಂದು ಸುವರ್ಣಾವಕಾಶವನ್ನು ನೀವು ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬಾರ್ದು. ನೀವು ಯಾವುದೇ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದರೆ, ಈ ಕ್ರೀಡಾ ಕ್ಷೇತ್ರದಲ್ಲಿ ಅಥವಾ ರಾಜಕೀಯದಲ್ಲಿದ್ದರೆ ನಿಮಗೆ ಅಭೂತಪೂರ್ವ ವಿಜಯ ಸಿಗಲಿದೆ. ನಿಮ್ಮ ವಿರೋಧಿಗಳು ನಿಮ್ಮ ತೇಜಸ್ಸನ್ನು ತಡೆಯಲಾರದೆ ತಾವಾಗಿಯೇ ಶರಣಾಗುತ್ತಾರೆ. ರಾಹುವಿನ ಪ್ರಭಾವದಿಂದ ನಿಮ್ಮಲ್ಲಿ ಅದ್ಭುತ ಧೈರ್ಯ ಮೂಡುತ್ತೆ. ವ್ಯಾಪಾರದಲ್ಲಿ ಅಥವಾ ಈ ವೃತ್ತಿ ಜೀವನದಲ್ಲಿ ಹೊಸ ಮತ್ತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಹಿಂಜರಿಯುವುದಿಲ್ಲ. ಈ ಸಾಹಸ ಪ್ರವೃತ್ತಿಯೇ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ. ವಿದೇಶಿ ಮೂಲಗಳಿಂದ ತಡೆರಹಿತ ಧನಲಾಭ ಉಂಟಾಗಲಿದೆ. ರಾಹುವಿನ ಪಂಚಮ ಸ್ಥಾನದ ಒಂದು ಸಂಚಾರ. ಇಲ್ಲಿ ಬುದ್ಧಿಭ್ರಮಣೆ ಮತ್ತು ಅತಿರೇಕದ ಆಸೆಗಳು. ಜುಲೈ 2028ರಿಂದ ಮಾರ್ಚ್ 2030. ಈ ಜುಲೈ 2028ರಲ್ಲಿ ಛಾಯಾಗ್ರಹನಾದ ರಾಹುವು ತನ್ನ ಅತ್ಯಂತ ಲಾಭದಾಯಕ 6ನೇ ಮನೆಯ ಸಂಚಾರವನ್ನು ಮುಗಿಸಿ ನಿಮ್ಮ ರಾಶಿಯಿಂದ 5ನೇ ಮನೆಯಾದ ಪಂಚಮ ಭಾವಕ್ಕೆ ಪ್ರವೇಶಿಸುತ್ತಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ಮನೆಯು ಬುದ್ಧಿ, ಚಿಂತನೆ, ಉನ್ನತ ಶಿಕ್ಷಣ, ಪ್ರೇಮ ಸಂಬಂಧ ಮತ್ತು ಈ ಪೂರ್ವ ಪುಣ್ಯವನ್ನು ಪ್ರತಿನಿಧಿಸುತ್ತೆ. ಇಲ್ಲಿಗೆ ರಾಹುವಿನ ಆಗಮನವು ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಕ ಹಾಗೂ ಅತ್ಯಂತ ಜಾಗರೂಕರಾಗಿ ಇರಬೇಕಾದ ಅಧ್ಯಾಯವನ್ನು ಆರಂಭಿಸುತ್ತೆ. ವಿದ್ಯಾರ್ಥಿಗಳಿಗೆ ಎದುರಾಗುವ ಕಠಿಣ ಸವಾಲುಗಳು. ವಿದ್ಯಾಭ್ಯಾಸ ಮಾಡುತ್ತಿರುವ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಏಕಾಗ್ರತೆಯ ಕೊರತೆ ತೀವ್ರವಾಗಿ ಕಾಡಲಿದೆ. ರಾಹುವು ಭ್ರಮೆಯನ್ನು ಸೃಷ್ಟಿಸುವ ಗ್ರಹನಾಗಿರುವುದರಿಂದ ಚೆನ್ನಾಗಿ ಓದುತ್ತಿದ್ದ ವಿದ್ಯಾರ್ಥಿಗಳು ಕೂಡ ಹಾದಿ ತಪ್ಪುವ ಅಥವಾ ಮೊಬೈಲ್ ಗೇಮಿಂಗ್, ಸಾಮಾಜಿಕ ಜಾಲತಾಣಗಳು, ಅನಗತ್ಯ ಸ್ನೇಹಕೂಟಗಳಿಗೆ ದಾಸರಾಗುವ ಸಾಧ್ಯತೆ ದಟ್ಟವಾಗಿರುತ್ತೆ. ಪರೀಕ್ಷೆಯ ಸಮಯದಲ್ಲಿ ಮರೆವು ಅಥವಾ ತಪ್ಪು ನಿರ್ಧಾರಗಳಿಂದಾಗಿ ಅಂಕಗಳು ಕಡಿಮೆಯಾಗಬಹುದು. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಾಣಾಯಾಮ ಮತ್ತು ಧ್ಯಾನದ ಮೊರೆ ಹೋಗುವುದು ಅನಿವಾರ್ಯ. ಪ್ರೇಮ ಜೀವನದಲ್ಲಿ ಬಿರುಗಾಳಿ. 5ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಪ್ರೇಮ ಸಂಬಂಧಗಳಲ್ಲಿ ತೀವ್ರವಾದ ಅಪನಂಬಿಕೆ ಮತ್ತು ಗೊಂದಲಗಳನ್ನು ಸೃಷ್ಟಿಸುತ್ತೆ. ನಿಮ್ಮಲ್ಲಿ ಅಥವಾ ನಿಮ್ಮ ಸಂಗಾತಿಯಲ್ಲಿ ಅತಿಯಾದ ಸಂಶಯ ಪ್ರವೃತ್ತಿ ತಲೆದೂಗಬಹುದು.
ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಸುಂದರವಾಗಿದ್ದ ಸಂಬಂಧವು ಮುರಿದು ಬೀಳುವ ಹಂತಕ್ಕೆ ತಲುಪಬಹುದು. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ, ಏಕೆಂದರೆ ರಾಹುವು ಇಲ್ಲಿ ನಿಮ್ಮನ್ನು ತಪ್ಪು ದಾರಿಗೆಳೆಯಲು ಕಾಯುತ್ತಿರುತ್ತಾನೆ. ಹೆಸರಿನ ಹಸಿವು ಮತ್ತು ಅತಿರೇಕದ ಒಂದು ರಿಸ್ಕ್. ಈ ಅವಧಿಯಲ್ಲಿ ರಾಹುವು ನಿಮ್ಮ ಸಮಾಜದಲ್ಲಿ ನಿಮಗೆ ರಾತ್ರೋರಾತ್ರಿ ದೊಡ್ಡ ಹೆಸರು ಮತ್ತು ಪ್ರಸಿದ್ಧಿಯನ್ನು ಗಳಿಸಬೇಕೆಂಬ ಅಪಹಪಿಯನ್ನು ನೀಡುತ್ತಾನೆ. ನೀವು ತುಂಬ ದೊಡ್ಡದಾಗಿ ಯೋಚಿಸಲು ಆರಂಭಿಸುತ್ತೀರಿ ಮತ್ತು ಅತ್ಯಲ್ಪ ಅವಧಿಯಲ್ಲಿ ಶ್ರೀಮಂತರಾಗಲು ಬಯಸುತ್ತೀರಿ. ಈ ಒಂದು ಅತಿರೇಕದ ಆಸೆಯು ನಿಮ್ಮನ್ನು ಈ ಶಾರ್ಟ್ಕಟ್ಗಳ ಕಡೆಗೆ ಪ್ರೇರೇಪಿಸುತ್ತೆ. ಎಚ್ಚರಿಕೆ, ಲಾಟರಿ ಆಗಿರ್ಬೋದು, ಜೂಜು, ಕಾನೂನುಬಾಹಿರ ವ್ಯವಹಾರಗಳು ಅಥವಾ ಯಾವುದೇ ಸೈಡ್ ಬಿಸ್ನೆಸ್ಗಳಲ್ಲಿ ಅತಿಯಾದ ಹಣ ಹೂಡಿಕೆ ಮಾಡಿ ಕೈ ಸುಟ್ಟುಕೊಳ್ಬೇಡಿ. ರಾಹುವು ನಿಮ್ಮನ್ನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿ ಈ ಜೈಲು ಪಾಲಾಗುವಂತೆ ಅಥವಾ ಕೋರ್ಟ್ ಕಚೇರಿ ಹತ್ತುವಂತೆ ಮಾಡಬಹುದು. ಸಾಂಪ್ರದಾಯಿಕ ಮತ್ತು ಶ್ರಮದಾಯಕ ಕೆಲಸಗಳು ಮಾತ್ರ ನಿಮಗೆ ಈ ಸಮಯದಲ್ಲಿ ರಕ್ಷಣೆ ನೀಡಬಲ್ಲದು. ದೇವಗುರು ಬೃಹಸ್ಪತಿಯ ದ್ವಿತೀಯ ಭಾವದ ಒಂದು ಸಂಚಾರ, ಕೌಟುಂಬಿಕ ಸೌಖ್ಯ ಮತ್ತು ಆರ್ಥಿಕ ಸುಧಾರಣೆ. ಜೂನ್ 2028 ನಂತರ ಒಂದೆಡೆ ರಾಹುವು 5ನೇ ಮನೆಯಲ್ಲಿ ಗೊಂದಲ ಮೂಡಿಸುತ್ತಿದ್ದರೆ, ಮತ್ತೊಂದೆಡೆ ದೇವಗುರು ಬೃಹಸ್ಪತಿಯು ಜೂನ್ 2028ರಲ್ಲಿ ನಿಮ್ಮ 2ನೇ ಮನೆಯಾದ ಧನ ಮತ್ತು ಕೌಟುಂಬಿಕ ಸ್ಥಾನಕ್ಕೆ ಆಗಮಿಸಿ ನಿಮ್ಮನ್ನು ದೊಡ್ಡ ವಿಪತ್ತುಗಳಿಂದ ರಕ್ಷಿಸುತ್ತಾನೆ. ಕುಟುಂಬದಲ್ಲಿ ಸಂಸದ ವಾತಾವರಣ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮಾತಿನಿಂದ ಅಥವಾ ಹಣಕಾಸಿನ ಸಮಸ್ಯೆಯಿಂದ ದೂರವಾಗಿದ್ದ ಈ ಒಂದು ಕೌಟುಂಬಿಕ ನೆಮ್ಮದಿ ಮತ್ತೆ ಮನೆ ಮಾಡಲಿದೆ. ಕುಟುಂಬದ ಹಿರಿಯರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ನಿಮ್ಮ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ಆದಾಯದ ಒಂದು ಮೂಲಗಳು ಹೆಚ್ಚಾಗುತ್ತೆ. ಸಿಕ್ಕಿಹಾಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಲಾಭಾಂಶ ದೊರೆಯಲಿದೆ. ಆದರೆ ರಾಹುವಿನ ಪ್ರಭಾವದಿಂದ ಬರುವ ದುರಾಸೆಯನ್ನು ಗುರುವಿನ ಜ್ಞಾನದಿಂದ ನಿಯಂತ್ರಿಸಬೇಕಾಗುತ್ತೆ. ಮುಂದಿನ 5 ವರ್ಷಗಳ ಕಾಲ ಶನಿಯು ಈ ಒಂದು ಡಯ ಹಾಗೂ ರಾಹುವಿನ ದುಷ್ಟ ಭಾವದಿಂದ ಪಾರಾಗಲು ಮತ್ತು ಗುರುವಿನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಸೂರ್ಯನಾರಾಯಣನ ಆರಾಧನೆ. ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವನಾಗಿರುವುದರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಉದಯಿಸುತ್ತಿರುವ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ಆರ್ಘ್ಯ ಅರ್ಪಿಸುವಾಗ ನೀವು ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ಸೂರ್ಯನ ಬೀಜ ಮಂತ್ರವಾದ ಓಂ ಹೀಂ ಹಂ ಸೂರ್ಯಾಯ ನಮಃ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಿ. ಇಲ್ಲ ಅಂದರೆ ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು. ಈ ಶನಿದೇವರ ಕ್ರೂರ ದೃಷ್ಟಿಯಿಂದ ಪಾರಾಗಲು ಪ್ರತಿದಿನ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸಿ. ಶನಿವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆಯ ಹಾರವನ್ನು ಅರ್ಪಿಸಿ. ಈ ಶನಿ ಬೀಜ ಮಂತ್ರ ಮತ್ತು ದಾನ. ಶನಿವಾರದ ದಿನ ಸೂರ್ಯಾಸ್ತದ ನಂತರ ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ಜಾತಕದಲ್ಲಿ ಶನಿಯು ನೀಚನಾಗಿದ್ದರೆ ಅಥವಾ ದುರ್ಬಲನಾಗಿದ್ದರೆ ಶನಿವಾರದ ದಿನ ಕಪ್ಪು ಎಳ್ಳು, ಕಪ್ಪು ಉದ್ದಿನಬೇಳೆ ಅಥವಾ ಕಬ್ಬಿಣದ ವಸ್ತುವನ್ನು ಬಡವರಿಗೆ ದಾನ ಮಾಡಿ. ಶನಿದೇವನಿಗೆ ಶ್ರಮಜೀವಿಗಳು ಮತ್ತು ಅಸಹಾಯಕರ ಸೇವೆ ಎಂದರೆ ಅತ್ಯಂತ ಪ್ರೀತಿ. ನಿಮ್ಮ ಸಂಪಾದನೆಯಲ್ಲಿ ಒಂದು ಸಣ್ಣ ಭಾಗವನ್ನು ವೃದ್ಧಾಶ್ರಮಗಳಿಗೆ ಅಥವಾ ಅಂಗವಿಕಲರ ಸೇವೆಗೆ ವಿನಿಯೋಗಿಸಿ. ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಇದ್ದ ಹಳೆಯ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ಮರೆಯಾಗಿ ಅವರ ಕಡೆಯಿಂದ ನಿಮಗೆ ದೊಡ್ಡ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗುತ್ತೆ. ನಿಮ್ಮ ಸಣ್ಣ ಪ್ರಯಾಣಗಳು ವ್ಯವಹಾರದಲ್ಲಿ ಭಾರೀ ಲಾಭವನ್ನು ನಿಮಗೆ ತಂದುಕೊಡುತ್ತೆ. ಈ 5 ವರ್ಷಗಳಲ್ಲಿ ನೀವು ಜಗತ್ತೇ ಅಣ್ಣ ಎಂದು ತಲೆಬಾಗುವಂತಹ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವೇ ಇಲ್ಲ. ಧರ್ಮದ ಮಾರ್ಗವನ್ನು ಮಾತ್ರ ಹಿಡಿಯಿರಿ. ಯಾವುದೇ ಅಡ್ಡದಾರಿ ನಿಮಗೆ ಶಾಶ್ವತ ಯಶಸ್ಸನ್ನು ನೀಡುವುದಿಲ್ಲ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಹಿರಿಯರ ಆಶೀರ್ವಾದವಿದ್ದರೆ ಜಯ ನಿಮ್ಮದೇ. ನೋಡಿದ್ರಲ್ಲ, ಏನೆಲ್ಲ ಶುಭ ಫಲಗಳು, ಶುಭ ವಿಚಾರಗಳು ಏನೆಲ್ಲ ನಿಮಗೆ ಇವಾಗ ಗೊತ್ತಾಯಿತು. ಈ ವಿಡಿಯೋದಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ
ಸಿಂಹ ರಾಶಿಯವರ ಈ ಒಂದು ವರ್ಚಸ್ಸು ತುಂಬಾನೇ ಆಕರ್ಷಕವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಇವು ಎಷ್ಟೇ ಕಷ್ಟಪಟ್ರು ಇವರು ಎಷ್ಟೇ ಕಷ್ಟಪಟ್ಟಿರ್ತಾರೆ ಅದಕ್ಕೆ ತಕ್ಕ ಪ್ರತಿಫಲ ಇವರು ಪಡೆದೇ ಸಾಧಿಸುತ್ತಾರೆ ಅಂತಾನೆ ಅನ್ಬಹುದು. ಸಿಂಹ ಯಾವತ್ತಿದ್ರೂ ತಾಳ್ಮೆಯಿಂದ ಕಾಯ್ಕೊಂಡು ಇದ್ದು ಆಮೇಲೆ ಜಯ ಸಾಧಿಸುತ್ತಲ್ಲ, ಹಾಗೆ ಇವರಲ್ಲೂ ಕೂಡ ಆ ಸ್ವಭಾವ ಇದ್ದೇ ಇರುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.